ಬ್ರೂಕ್ಫೀಲ್ಡ್ ಆಸ್ಪತ್ರೆಯಿಂದ ಗಾಯಾಳುವನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ ದೀಪಾಂಶು ಈಗ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು. ಬೆಳಗ್ಗೆ ಅಷ್ಟೇ ಡಾಕ್ಟರ್ ಪ್ರದೀಪ್ ಅವರು ಹೇಳ್ತಾ ಇದ್ರು, ಒಂದಷ್ಟು ಮಂದಿ ಡಿಸ್ಚಾರ್ಜ್ ಮಾಡ್ತಾ ಇದ್ವಿ, ದೇ ಆರ್ ಓಕೆ ಅಂತ. ಸೊ ಈಗ ದೀಪಾಂಶು ಡಿಸ್ಚಾರ್ಜ್, ನೆನೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದಂಥ ದೀಪಾಂಶು ಹೆಚ್ಚಿನ ಒಂದು ಡ್ಯಾಮೇಜ್ ಆಗದಿರುವಂತಹ ಕಾರಣ, ಇಂಜುರಿ ಆಗದಿರುವಂತಹ ಕಾರಣ ಈಗ ಏನೇನು ಬೇಸಿಕ್ ಟ್ರೀಟ್ಮೆಂಟ್ ಬೇಕು ಅದನ್ನು ನೀಡಿ ಈಗ ದೀಪಾಂಶುಗೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಈಗ ದೀಪಾಂಶು ಡಿಸ್ಚಾರ್ಜ್ ಆಗಿ ಹೊರಗೆ ಬಂದಿದ್ದಾರೆ. ಸೊ ನಿನ್ನೆ ಇದೇ ದೀಪಾಂಶು ನೀವೀಗ ನೋಡ್ತಿದ್ದೀರ ದೃಶ್ಯದಲ್ಲಿ ಡಾಕ್ಟರ್ ಪ್ರದೀಪ್ ಅವರ ಜೊತೆಗೆ ಇರೋದನ್ನು ಗಮನಿಸ್ಬೋದು. ಸೊ ಇವರು ಕೂಡ ರಾಮೇಶ್ವರಂ ಹೋಟೆಲ್ಗೆ ನಿನ್ನೆ ಉಪಹಾರ ಸೇವಿಸೋದಕ್ಕೆ ಅಂತ ಹೋಗಿದ್ದರು. ಆದರೆ ಅದೃಷ್ಟವಶಾತ್ ಹೆಚ್ಚಿನ ಒಂದು ತೊಂದರೆ ಆಗಿಲ್ಲ ಇವರಿಗೆ. ಸೊ ಹಾಗಾಗಿ ಏನೇನು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು, ನಂತರ ಒಂದಷ್ಟು ಮೆಡಿಕೇಶನ್ ಏನೇನಿರುತ್ತೆ ಅದನ್ನು ಕೊಟ್ಟು ಕಳಿಸಿದ್ದಾರೆ. I went for the Rameswaram for the lunch. As soon as I finished the lunch, I went back to take my laptop back, and the sound happened. After that, I became unconscious. I was not able to hear anything. I was not able to think anything. So I went outside from the cafe in a hurry, and after that, someone helped me to take an auto to and come to this hospital. And from that time when I come, the doctors were very helpful, and they diagnosed me, and I had some hearing issue that is completely fine by now. So yeah, I am very fit for now. From now. So I had a psychiatrist also, and he clarified that I don't have any problems for now. So yeah, that's it. ಈಗ ಸದ್ಯಕ್ಕೆ ನಮ್ಮ ಹಾಸ್ಪಿಟಲಲ್ಲಿ 3 ಜನ ಅಡ್ಮಿಟ್ ಆಗಿರೋದ್ರಲ್ಲಿ ಖುಷಿ ಸುದ್ದಿ ಏನಂತ ಹೇಳಿದ್ರೆ, ಒಂದು ಪೇಷಂಟು ಇವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಆ ಡಿಸ್ಚಾರ್ಜ್ ಆಗ್ತಾ ಇರೋ ಪೇಷಂಟು ನನ್ನ ಜೊತೆಗಿದ್ದಾರೆ. ಈಗ ಅವರ ಹೆಸರು ದೀಪಾಂಶು ಅಂತ, 23 years old. ಈ ಪೇಷಂಟ್ ನಮಗೆ ನಿನ್ನೆ ಅರೌಂಡ್ 1 o'clock ಬಂದು ಅಡ್ಮಿಟ್ ಆಗಿರೋದು. ಆ ಪೇಷಂಟು ಎರಡು ಕಿವಿಗೆ ಪ್ರಾಬ್ಲಮ್ ಆಗಿ ಬಂದಿರೋವಂಥದ್ದು. ಅವರಿಗೆ ನಮ್ಮ ಡಾಕ್ಟರ್ಗಳು, ENT ಸರ್ಜನ್ ಮತ್ತು ಜನರಲ್ ಸರ್ಜನ್ ಅವರೆಲ್ಲ ಪರೀಕ್ಷೆ ಮಾಡಿ ENTದಲ್ಲಿ ಅವರಿಗೆ ಒಂದು ಕಿವಿಯಲ್ಲಿ ಪರದೆ ತೂತಾಗಿ ಇನ್ನೊಂದು ಕಿವಿಯಲ್ಲಿ ಒಂದು ಸ್ವಲ್ಪ ರಕ್ತ ಹೆಪ್ಪು ಕಟ್ಟಿರೋದು, ಆ ಒಂದು ಡಯಾಗ್ನೋಸಿಸ್ ಮಾಡಿರೋದು. ಅದ್ರ ಜೊತೆಗೆ ಅವರಿಗೆ ಈ ತೊಂದರೆ ಆಗಿರೋದ್ರ ಬಗ್ಗೆ ಅವರಿಗೆ ಯಾವುದೇ ಒಂದು ಗಮನಕ್ಕಿಲ್ಲ. ಅದ್ರ ಜೊತೆಗೆ ಅವರಿಗೆ ಆ ಸಂಭಾವನೆ